ಉತಾವರಹಳ್ಳಿಯಲ್ಲಿ 80% ಮುಸಲ್ಮಾನರು. ಓಕೆ. ಆ್ಯಂಡ್ ಈ ಸಂಜಯ್ ಗಾಂಧಿ ಅವ್ರದ್ದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಶುರುವಾಯಿತು, ನಸ್ಬಂದಿ. ಓಕೆ, ಸಂತಾನಹರಣ. ಸಂತಾನಹರಣ. ಸೊ ಅವಾಗ ಏನಾಗುತ್ತೆ, ಹರಿಯಾಣದಿಂದ ರಿಪೋರ್ಟ್ ಬರುತ್ತೆ, ಈ ಉತಾವರ್ ವಿಲೇಜ್ನವರು ರೆಸಿಸ್ಟ್ ಮಾಡ್ತಾ ಇದ್ದಾರೆ, ಅವ್ರು ನಸ್ಬಂದಿ ಮಾಡ್ಕೊಳ್ಳೋಕೆ ತಯಾರಾಗಿಲ್ಲ. ಸೊ ಬನ್ಸಿಲಾಲಿಂದ ಆರ್ಡರ್ಸ್ ಬರುತ್ತೆ, CRPF ಕಳಿಸಿ ಪೂರ್ತಿ ಘೆರಾವ್ ಮಾಡಿಬಿಡ್ತಾರೆ ಹಳ್ಳಿನ. ಓಕೆ. ಬೆಳಿಗ್ಗೆ ಘೆರಾವ್ ಮಾಡಿಬಿಟ್ಟು ಎಲ್ಲ ಗಂಡಸರು 8 ವರ್ಷದಿಂದ 80 ವರ್ಷದವ್ರವರೆಗೆ ಎಲ್ಲರನ್ನೂ ಹೇಳ್ಕೊಂಡ ಪೊಲೀಸ್ ವ್ಯಾನಲ್ಲಿ ನೂ ಅಂತ ಇನ್ನೊಂದು ಹಳ್ಳಿ, ವಿಲೇಜ್, ಸಣ್ಣ ಪಟ್ಟಣ, ಅಲ್ಲಿ ಚಿಕಿತ್ಸೆ ಪ್ರಬಂಧ ಆಗಿರುತ್ತೆ. ಎಲ್ಲರಿಗೂ ಈ ವ್ಯಾಸಕ್ಟಮಿ ಮಾಡಿಸ್ಬಿಡ್ತಾರೆ. 8 ವರ್ಷದ ಹುಡುಗಂಗು 80 ವರ್ಷದ ಹಿರಿಯರಿಗೂ. ಅಧ್ಯಾಪಕರು, ಸರ್ಕಾರಿ ಶಾಲೆಗಳ ಕಾಲೇಜುಗಳ ಅಧ್ಯಾಪಕರಿಗೆ, ಪೊಲೀಸ್ ಸಿಬ್ಬಂದಿಗೆ ಎಲ್ಲರಿಗೂ ಕೋಟಾ. ನೀ 10 ಜನನ ತಗೊಂಬರ್ಬೇಕು ಸ್ಟೆರಿಲೈಸೇಷನ್ನು, ನೀ 20 ಹಂಗೆ. ಸರ್, ಇದಕ್ಕೆ ವಾಟ್ ವಾಸ್ ದ ಪರ್ಪಸ್ ಆಫ್ ದಿಸ್? ಅಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ಏನು ಇದು, ಜನಸಂಖ್ಯೆ ಮೇಲೆ ಯಾವ ಹತೋಟಿನೇ ಇಲ್ಲ, ಏನಿದು ಇದು ಅತ್ಲಾಗ ಹಾಕಿ ಬಡ್ದು ಮುಗಿಸಿ ಇದನ್ನು ಅಂತ ಸಂಜಯ್ ಗಾಂಧಿ ಅವರು ಯೋಚನೆ. ಅತ್ಲಾಗ ಎಲ್ಲ ಇದು ಹೆಂಗಸರಿಗೆ ಇದು ಸ್ಟೆರಿಲೈಸೇಷನ್ ಆಗಬೇಕು, ಟ್ಯೂಬೆಕ್ಟಮಿ, ಇಲ್ಲದೇ ಇರೋ ಗಂಡಸರಿಗೆ ವ್ಯಾಸಕ್ಟಮಿ ಹಾಕಿ ಮುಗಿಸಿ ಇದು ಫಿನಿಷ್ ಮಾಡೋ. ಇದೇನಿದು ಜನಸಂಖ್ಯೆ ಹಿಂಗೆ ಬೆಳೀತಾ ಇದೆ.